ಸರ್, ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ, ಒಂದು ಬೃಹತ್ ಸಮಾವೇಶ ಏರ್ಪಡಿಸಿದ್ದಾರೆ ಕಾಂಗ್ರೆಸ್ನಿಂದ. ಹೇಗಿತ್ತು ಸರ್ ರೆಸ್ಪಾನ್ಸ್ ಜನಗಳದ್ದು? ಭಾರಿ ಅವರು ಒಂದು ಹುದ್ದೆಗೆ ಸ್ವಯಂ ಅವರ ಇಚ್ಛೆಯಿಂದ ಜನ ಬಂದಿದ್ದಾರೆ. ಕರೆದಿ ತಂದು ಒತ್ತಾಯ ಮಾಡಿರೋ ಜನ ಅಲ್ಲ. ಈ ಅರೇಂಜ್ಮೆಂಟ್ ಇದೆಯಲ್ಲ, ಚಲರಾವ್ ಸ್ವಾಮಿ ಈ ಜಿಲ್ಲೆ ನಾಯಕರಿದ್ದಾರೆ, ಒಂದು 8 ಜನ. ಅವ್ರದ್ದು ಮಹತ್ವದ ಪಾತ್ರ ಇದೆ. ಒಗ್ಗಟ್ಟಿನಿಂದ ಎಲ್ಲ ಸೇರಿ ಎಲ್ಲ ಒಗ್ಗೂಡಿಸಿ ತಗೊಂಡು ಹೋಗ್ಬೇಕಾಗಿರೋದು ಭಾರಿ ಕಷ್ಟ ಇದೆ. ಆ ಕೆಲಸ ಚಲರಾವ್ ಸ್ವಾಮಿ ಮಾಡಿದ್ದಾರೆ. ಒಗ್ಗಟ್ಟಿಗೆ ತೊಗೊಂಡು ಹೋಗಿ ಇಷ್ಟು ದಿವಸ ಪಕ್ಷ ಹೋಯ್ತಲ್ಲ, ನಾನು ನೋಡ್ತಾ ಇದ್ದೀನಿ 35 ವರ್ಷ ಆಗದೆ ನನಗೆ ಈ ಪಕ್ಷದಲ್ಲಿ ಎಕ್ಸ್ಪೀರಿಯೆನ್ಸು. ಯಾರೂ ಕೂಡ ಈ ಥರ ಟ್ಯಾಕ್ಟಿಸಲ್ಲಿ ತಗೊಂಡೋಗಿದ್ದು ನಾನು ನೋಡಿಲ್ಲ. ಆಮೇಲೆ ಇವರಿಂದ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಬೇರೆ ಜನಾಂಗ ಎಲ್ಲ ಭಾರಿ ಸಂತೋಷವಾಗಿದ್ದಾರೆ. ಗೌಡ್ರಂತೂ ಬಿಡಿ, ಅವ್ರಿಗೆ ಕ್ಯಾಟಗಿರಿ ಅವರು ಖುಷಿಯಾಗಿದ್ದಾರೆ. ಅವ್ರು ಅಲ್ಲದೇ ಅದರದ್ದೇನು ಬೇರೆ ಬೇರೆ ಕಮ್ಯುನಿಟಿ ಇದ್ದೀರಲ್ಲ, ಭಾರಿ ಸಂತೋಷವಾಗಿದ್ದಾರೆ. 5 ಯೋಜನೆಗಳು ಕೊಟ್ಟಿದ್ವಿ, ಸರ್ಕಾರ ಕೊಟ್ಟಿದೆ, ತುಂಬ ಅದ್ಭುತವಾದ. ಅದು ಇದು ಹೇಳ್ತಾರೆ, ಬೇರೆಯವ್ರ ಮಾತು ಬೇಡ ನಮಗೆ. ನಾವೇನು ಮಾಡಿದ್ದೀವಿ, ಸರ್ಕಾರ ಫೇಲ್ಯೂರ್ ಆಗಿಲ್ಲ. ಹಿಂದಿನ ಸರ್ಕಾರಗಳು ಫೇಲ್ಯೂರ್ ಆಗವೆ, ಕೂತಾಗಿ ಬಿಡ್ಬಿಟ್ಟವ್ರ ಸರ್ಕಾರ ಬಿದ್ದೋಗ್ಲಿ ಅಂತ. ಇದಂಗೆ ನಡೀತಾ ಇಲ್ಲ. ಯಾವ ಥರ ಮ್ಯಾನೇಜ್ ಮಾಡಬೇಕು, ಸನ್ಮಾನ್ಯ ಮುಖ್ಯಮಂತ್ರಿಯವರು, ಡೆಪ್ಟಿ CM ಉಪಮುಖ್ಯಮಂತ್ರಿಯವರು, ಎಲ್ಲ ಕರ್ನಾಟಕದ ಮಂತ್ರಿಗಳು, ಎಲ್ಲ ಶಾಸಕರು, ಸಚಿವರುಗಳು, ಇವ್ರ ಶ್ರಮ ಇದೆ. ಇದ್ರ ಹಿಂದ್ಗಡೆ ಒಳ್ಳೆ ಟೀಮ್ ಕೆಲಸ ಮಾಡ್ತಾಯಿದೆ. ಕರ್ನಾಟಕ ಸ್ಟ್ರಾಂಗ್ ಆದಮೇಲೆ ಇಂಡಿಯಾ ಸ್ಟ್ರಾಂಗ್ ಆಯ್ತದೆ. ಫಸ್ಟು ಈ ಕರ್ನಾಟಕ ಸ್ಟ್ರಾಂಗ್ ಆಗಿದೆ. 130 ಸೀಟು ಏನು ಹುಡುಗಾಟನ? 130 ಸೀಟ್ ತಗೊಳಕ್ಕೆ ಮಕ್ಕಳು ಮಾತಾ? 136 ಸೀಟ್ ತಗೋಬೇಕಂತ ಅಂದ್ರೆ ಮಾಮೂಲಿ ಮಾತಲ್ಲ. ಇವೆಲ್ಲ ಒಗ್ಗೂಡಿಸೆ ಮಾಡಿರೋದು. ಅದರಿಂದ ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ. ತಾವೆಲ್ಲ ಪ್ರಚಾರ ಮಾಡಬೇಕು, ಹೇಳಬೇಕು, ಅವ್ರಿಗೆ ಮಂದಟ್ಟು ಮಾಡಬೇಕು. ಯಾಕಂತಂದರೆ ಒಮ್ಮತ ಒಂದೇ ಕಡೆ ಮತ ಮಾಡಬೇಕು. ಸ್ಟಾರ್ ಚಂದ್ರು ಅವ್ರಿಗೆ ಒಳ್ಳೆ ಲೀಡಲ್ಲಿ ಗೆಲ್ಲಿಸ್ಬೇಕು ಸರ್. ಮತ್ತು ಇನ್ನೊಂದು, ಈ ಲೋಕಸಭಾ ಚುನಾವಣೆ ಜಾತಿ ಮತ್ತು ಧರ್ಮಗಳ ಆಧಾರದ ಮೇಲೆ ನಡೀತಾ ಇರುವಂಥದ್ದು. ಜೋರಾಗಿ ಮಾತಾಡಿ. ಏನು ಈಗಿನ ಲೋಕಸಭಾ ಚುನಾವಣೆ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ನಡೀತಾ ಇದೆ. JDSನಲ್ಲಿ ಜಫುಲ್ಲಾ ಖಾನ್ ಇರ್ಬೋದು, ಅಬ್ಬಾಸ್ ಅಲಿ ಗೋರಾ ಇರ್ಬೋದು, ಹಿಂದೂ ಅಲ್ಪಸಂಖ್ಯಾತರ ಇದರಲ್ಲಿ ಇದ್ದಾರೆ, ಅವರು ಕೂಡ ಇದ್ದಾರೆ. ನೀವು ಕಾಂಗ್ರೆಸ್ಸಲ್ಲಿ ಇದ್ದೀರಾ. ಈ ಮತಗಳ ಸೆಳೆಯುವಂಥ ಒಂದು ಯಾವ ರೀತಿ ಕೆಲಸ ಮಾಡ್ತೀರಿ ಸರ್ ನೀವು ಅಲ್ಪಸಂಖ್ಯಾತ? ಜಫುಲ್ಲಾ ಖಾನ್ದು ನಮ್ಮ ಸಹೋದರರು. ಜಫುಲ್ಲಾ ಖಾನ್ ನಮ್ಮ ಸಹೋದರರು, ನಾವು ಅಣ್ಣ ತಮ್ಮದಿರು. ಅಲ್ಲೇನಾಗುತ್ತೆ ಅಂತಂದರೆ, ನಾನು ರಾಜೀವ್ ಗಾಂಧಿ ಪೀರಿಯಡಲ್ಲಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದೆ. 35-36 ವರ್ಷ ಆಗಿದೆ. 18 ವರ್ಷ ಯೂತ್ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ದೀನಿ. ಮಹೇಂದರ್ ಸಿಂಗ್ ಬಿಟ್ಟ ಆಲ್ ಇಂಡಿಯಾ ಪ್ರೆಸಿಡೆಂಟು. ಆ ಪೀರಿಯಡಲ್ಲಿ ನಾನು ಯೂತ್ ಕಾಂಗ್ರೆಸ್ಸಲ್ಲಿ ಡಿಸ್ಟ್ರಿಕ್ಟು ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಈ ಪಕ್ಷಕ್ಕೆ ಬೇಕಾದಷ್ಟು ಏಳು ಬೀಳುಗಳೆಲ್ಲ ನೋಡಿದ್ವಿ. 20 ವರ್ಷ 15 ವರ್ಷ ಅಧಿಕಾರ ಇಲ್ಲ, ಆದರೂ ನಾವು ತಾಳ್ಮೆಯಿಂದ ಈ ಪಕ್ಷಕ್ಕೆ ದುಡ್ದಿದ್ದೀವಿ. ಗೊತ್ತಾಯ್ತಾ? ಈಗ ಏನಾಗಿದೆ, ಜಫುಲ್ಲಾ ಖಾನ್ ಅವರು ಬಂದರು ಒಂದು 10-12 ವರ್ಷ, ಎಷ್ಟು 12-13 ವರ್ಷ ಆಗಿ, ಒಂದು 12 ವರ್ಷ ಆಗಿರ್ಬೋದು. ಅವರು ಕುಮಾರಸ್ವಾಮಿ, ದೇವೇಗೌಡರು ಒಲವುದಿಂದ ಅವರು ಆ ಕಡೆ ಹೋಗಿದ್ದಾರೆ. ಒಳ್ಳೆ ಬಿಸ್ನೆಸ್ ಮ್ಯಾನು, ಭಾರಿ ದೊಡ್ಡ ಮನುಷ್ಯ, ಅದು ಗೊತ್ತು. ಅವ್ರಿಗೆ ಉಪಯೋಗಿಸ್ಕೊಂಡ್ಬಿಟ್ಟವ್ರೆ ಪಕ್ಷದಲ್ಲಿ. ಅವ್ರಿಗೇನು ಮಾಡಬೇಕು ಬಿಡಬೇಕು ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅವ್ರು ಸಂಬಂಧಪಟ್ಟಿದ್ದ ವಿಚಾರ ನನಗೆ ಮಾತ್ರ ಡಿಸ್ಕಸ್ ಮಾಡಿದ್ರು. ನೀವು ಬಂದ್ಬಿಡಿ ಪಕ್ಷಕ್ಕೆ, ದಳಕ್ಕೆ ಬರಲೇಬೇಕು ನೀವು. ಕುಮಾರಸ್ವಾಮಿ ಕಳೆದರೆ ನೀವು ದೇವೇಗೌಡರು ಕೇಳ್ತಾರೆ, ನೀವು ಬರೋದಿಲ್ಲಲ್ಲ ಅಂತ ನನ್ನಿಂದ ಮುನ್ಸ್ಕೊಂಡಿದ್ರು ಲಾಸ್ಟಲ್ಲಿ. ನಾನು ಅಂದೆ, ನಿಮ್ಗೇನಾದ್ರು ಅವ್ರು ಮಾಡಲಿ, ಆಮೇಲೆ ನಾವು ಬರೋಣ. ಏಕಾಏಕಿ ನಾವು ಪಕ್ಷ ಬಿಟ್ಬಿಟ್ಟು ಬಂದರೆ ಜನ ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸ ಕಳ್ಕೊತೀವಿ ನಾವು. ಸರ್, ಮತ್ತು ಇನ್ನೊಂದು, ಈಗ ಕಾಂಗ್ರೆಸ್ ಪಕ್ಷ ಹಿಂದೂಗಳ ವಿರೋಧಿ ಪಕ್ಷ ಅಂತ ಹೇಳ್ತಾರೆ ಬಿಜೆಪಿಯಿಂದ. ಕಾಂಗ್ರೆಸ್ ಪಕ್ಷ ಹಿಂದೂಗಳು ವಿರೋಧಿ ಪಕ್ಷನ? ಅದಿಗೆ ಈಗ ಅಲ್ಪಸಂಖ್ಯಾತರ ಓಲೈಕೆ ಮಾಡೋಕ್ಕೋಸ್ಕರ ಇದೆ ಕಾಂಗ್ರೆಸ್. ಈಗ ಹಿಂದೂಗಳೆಲ್ಲರೂ ವಿರೋಧ ಮಾಡ್ತಾರೆ. ಈಗ ಒಂದು ರಾಮಲಲ್ಲ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ವಿರೋಧ ಮಾಡಿದ್ರು. ಅಲ್ಲಪ್ಪ, ಇವ್ರಿಗೆ ಸಬ್ಜೆಕ್ಟ್ ಇಲ್ವಲ್ಲ. ಅದು ಒಂದು ಇದರದ್ದು ಸಬ್ಜೆಕ್ಟ್ ಇತ್ತು. ಏನು, ಯಾವ ಸಬ್ಜೆಕ್ಟ್ ಇತ್ತು? ಆ ದೇವಸ್ಥಾನ 1 ಪಾಯಿಂಟ್ ಪ್ರೋಗ್ರಾಮ್ ಯಾವುದು? ಅಯೋಧ್ಯ, ಅದು ಕಟ್ಟೋದು.
ಅದರಲ್ಲಿ ಜನಗಳಿಗೆ ಊಟ ಸಿಗುತ್ತಾ? ಈ ಕಡೆ ನೋಡಿ ಸರ್. 2 ಕೋಟಿ ಜನಕ್ಕೆ ವರ್ಷಕ್ಕೆ ಉದ್ಯೋಗ ಕೊಡ್ತೀನಿ ಅಂದ್ರಿ. ನಮ್ಮ ನೋಡಿ ಮಾತಾಡಿ ಸರ್. ಸನ್ಮಾನ್ಯ BJP-ಯವರು 2 ಕೋಟಿ ಉದ್ಯೋಗ ವರ್ಷಕ್ಕೆ ಅಂತಂದರೆ 10 ವರ್ಷಕ್ಕೆ 20 ಕೋಟಿ ಉದ್ಯೋಗ ಆಯಿತು. ಎಲ್ಲಿ ಕೊಟ್ಟರು? ಏನು ಇದ್ರದ್ದು ಏನು ಪ್ರಯೋಜನ ಏನಾಯಿತು ಸರ್? ಮತ್ತೆ ಮಂಡ್ಯದ ಬಹುಮುಖ್ಯವಾದಂಥ ಒಂದು ಸಮಸ್ಯೆ ಅಂತಂದರೆ ಕಾವೇರಿ ಇಶ್ಯೂ. ಕಾಂಗ್ರೆಸ್ ಸರ್ಕಾರ ಅಷ್ಟು ವರ್ಷದಿಂದ ಬರೀ ಗ್ಯಾರಂಟಿ ಇಟ್ಕೊಂಡು ಮಾತ್ರ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಂದ. ಆದರೆ ಕಾವೇರಿ ಇಶ್ಯೂನ ಯಾಕೆ ಸರ್ ಬಗೆಹರಿಸಕ್ಕಾಗಲಿಲ್ಲ ಇಷ್ಟೊಂದು? ನೋಡಿ, ಸನ್ಮಾನ್ಯ DK ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿ ಅಲ್ಲಿಂದ ಆ ವಯಸ್ಸಲ್ಲಿ 63 ವರ್ಷ ಅವರಿಗೆ ಇರ್ಬೋದು, ನಡ್ಕೊಂಡು ಅವ್ರ ಜೊತೆ ನಾವು ನಡೆದಿದ್ವಿ. ಆ ನೋವು ಏನು ಅಂತ ಗೊತ್ತು. ಅವ್ರ ಸ್ವಂತಕ್ಕೋಸ್ಕರ ಎಲ್ಲ ಮಾಡಿದ್ದದು. ಬೆಂಗಳೂರಲ್ಲಿ ಕುಡಿಯೋ ನೀರಿಲ್ದೇ ಕಾಯಿಲೆ ಬೀಳ್ತಾವ್ರೆ ಜನ. ಇವತ್ತು ಅನಾಹುತಗಳಾಗ್ತಾ ಇದ್ದಾರೆ. ಎಲ್ಲ ನರ್ಸಿಂಗ್ ರೂಮ್ ತುಂಬೋಗಿದೆ. ಆ ಪರಿಸ್ಥಿತಿ ಬರಬಾರ್ದು ಅಂತ ಪಾದಯಾತ್ರೆ ಮಾಡಿರೋದು. ಆ ಪಾದಯಾತ್ರೆಗೆ 108 ಬಾಧೆ. ಯಾಕಪ್ಪ ಹಿಂದ್ಗಡೆ ನಿಮ್ದು 10 ವರ್ಷ ಸರ್ಕಾರ ಇತ್ತಲ್ಲ, ತಮಿಳ್ನಾಡಿಗೆ ನೀರು ಹರಿಸ್ಲಿಲ್ವ ನೀವು? ಅಲ್ಲಿ ಬಡ್ಕೊತವ್ರೆ, ಅಲ್ಲಿ ಸತ್ಯಾಗ್ರಹ ಮಾಡ್ತವ್ರೆ, ಪೊಲೀಸರು ಇದು ಮಾಡ್ತಾ ಇದ್ದಾರೆ. ನೀವು ಇದಕ್ಕಿದಂಗೆ ನೀರು ಮುಟ್ಟಿಲ್ವಾ? ಯಾಕೆ ನಮ್ಮ ಸರ್ಕಾರದ ಮೇಲೆ ಯಾಕೆ ಹೇಳ್ತಾ ಇದ್ದೀರಾ ನೀವು? ಸರ್, ಈಗ ರಾಜ್ಯದಲ್ಲಿ ಎಷ್ಟು ಸೀಟ್ ಗೆಲ್ತೀರಿ? ರಾಜ್ಯದಲ್ಲಿ ಎಷ್ಟು ಸೀಟ್ ಗೆಲ್ತೀವಿ ಮುಖ್ಯ ಅಲ್ಲ. ನಾವು ಮುಂಚೆಯಿಂದ ಒಳ್ಳೆ ಲೀಡಲ್ಲಿ ಬರ್ತೀವಿ. ವೋಟ್ ಆಫ್ ಪರ್ಸೆಂಟೇಜ್ ಒಳ್ಳೆ ಲೀಡಲ್ಲಿ ಬರ್ತೀವಿ. ರಿಸಲ್ಟ್ ಬಂದಮೇಲೆ ಗೊತ್ತಾಯ್ತದೆ. ಅದೇ ಎಷ್ಟು ಸೀಟ್ ಬರ್ಬೋದು? ಎಷ್ಟು ಸೀಟ್ ಬರ್ಬೋದು ಸರ್? ಕರ್ನಾಟಕದಲ್ಲ, ಕರ್ನಾಟಕದಲ್ಲಿ ಒಂದು 20 ಸೀಟು ಗ್ಯಾರಂಟಿ ಇಟ್ಕೊಂಡಿದ್ದಾರೆ. ಅದರಲ್ಲಿ ಕೆಲವು ಸಣ್ಣ ಪುಟ್ಟ 1 ಸೀಟ್ 2 ಸೀಟ್ ಜಾಸ್ತಿನೂ ಆಗ್ಬೋದು, 1 ಸೀಟ್ ಜಾಸ್ತಿನೂ ಆಗ್ಬೋದು. ಈ ಸರ್ಕಾರ ನೋಡಿದ್ದಾರೆ, ಜನ ಅಬ್ಸರ್ವ್ ಮಾಡಿದ್ದಾರೆ. ಇವತ್ತು ಮಹಿಳೆಯರು ಎಷ್ಟು ಖುಷಿಯಾಗಿದ್ದಾರೆ, ಎಷ್ಟು ಯೋಜನೆಗಳು ತಂದಿದ್ದಾರೆ. ಇವತ್ತು ಕರೆಂಟ್ ಬಿಲ್ ಬರಲ್ಲ ಅಂತಂದರೆ ಅದಕ್ಕಿಂತ ದೊಡ್ಡ ಮಾತು ಬೇಕಾ? ಕೆಲವರು ಆಫೀಸರ್ಸ್ಗಳು ಕೆಲಸ ಎಡವಟ್ಟು ಮಾಡ್ತಾ ಇದ್ದಾರೆ. ನೀವು ಹೇಳಿದ್ದು ನಿಜ. ಆಫೀಸರ್ಸ್ಗಳು ಈ KEV-ನಲ್ಲಿ ಸ್ವಲ್ಪ ಕೆಲಸಗಳು ಸರಿಯಾಗಿ ಮಾಡ್ತಾ ಇಲ್ಲ. ಅವ್ರ ಅಧಿಕಾರಿಗಳಿಗೆ ಸ್ವಲ್ಪ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಬೇಕು. ಆಗ ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. KEV-ಲಿ ಈ ರೆವಿನ್ಯೂ ಇಲಾಖೆಯಲ್ಲಿ ಸ್ವಲ್ಪ ಕೆಲಸ ಕಾರ್ಯ ಸರಿಯಾಗೈತಾ ಇಲ್ಲ. ಭಾರಿ ಕಂಪ್ಲೇಂಟ್ ಬರ್ತಾ ಇದೆ. ಅದು ಸನ್ಮಾನ್ಯ ಸಚಿವರಿಗೂ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ. ನಾನು ಸರಿ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ಈ ಶಾಸಕರಿಗೂ ಕೂಡ ನಾನು ಗಮನಕ್ಕೆ ತಂದಿದ್ದೀನಿ. ವರ್ಸ್ಟ್ ಕೆಲಸ ಆಯ್ತಾ ಇದೆ KEV-ನಲ್ಲಿ, ರೆವಿನ್ಯೂನಲ್ಲಿ ಭಾರಿ ವರ್ಸ್ಟ್ ಕೆಲಸ ಆಯ್ತಾ ಇದೆ ಅಂತ ಹೇಳಿದ್ದಾರೆ. ನೀವು ಕೇಳ್ತಾ ಇರೋದು ನಿಜ. ಅದು ಆದರೆ ಅಷ್ಟು ಹಿಂದಿನ ಸರ್ಕಾರಗಳಷ್ಟು ಅನಾಹುತಗಳು ಏನಿಲ್ಲ. ತುಂಬ ಒಳ್ಳೆಯ ದಿಕ್ಕಲ್ಲಿ ಈ ಸರ್ಕಾರಗಳು ಸಾಗ್ತಾ ಇದ್ದಾರೆ.